ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ 5ನೇ ಅಧ್ಯಾಯ ಆಗಿರತಕ್ಕಂತಹ ಅಂದರೆ ಜೀವಶಾಸ್ತ್ರದ ಮೊದಲನೇ ಅಧ್ಯಾಯ ಆಗಿರತಕ್ಕಂತಹ ಜೀವಕ್ರಿಯೆಗಳು ಎಂಬ ಪಾಠದ ಪಠ್ಯಪೂರಕ ಪ್ರಶ್ನೆಗಳು ಅಂದರೆ ಪಾಠದ ಒಳಭಾಗದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಹಾಗೂ ಅವುಗಳಿಗೆ ಉತ್ಕೃಷ್ಟ ಮತ್ತು ಸರಿಯಾದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಮನುಷ್ಯರಂಥ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ಅಂತ ಕೇಳಿದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಮಾನವನ ದೇಹದಲ್ಲಿನ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ನೇರ ಸಂಪರ್ಕದಲ್ಲಿ ಇರುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಜೀವಕೋಶಕ್ಕೂ ವಿಸರಣೆಯ ವಿಧಾನದಿಂದ ಆಕ್ಸಿಜನ್ ಪೂರೈಸಲು ಸಾಧ್ಯವಿಲ್ಲ. ಆದ್ದರಿಂದ ವಿಸರಣೆಯು ಮನುಷ್ಯರಂತಹ ಬಹುಕೋಶೀಯ ಜೀವಿಗಳಲ್ಲಿ ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆ, ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳೇನು ಅಂತ ಕೇಳಿದಾನೆ. ಉಸಿರಾಟ, ಬೆಳವಣಿಗೆ ಮತ್ತು ಚಲನೆ ಇವು ಜೀವವಿದೆ ಎಂದು ನಿರ್ಧರಿಸಲು ಬಳಸುವ ಪ್ರಮುಖ ಮಾನದಂಡಗಳು ಆಗಿರ್ತವೆ. ಮೂರನೇ ಪ್ರಶ್ನೆ, ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು ಅಂತ ಇದೆ. ಸಸ್ಯಗಳು ಸರಳ ಕಚ್ಚಾ ವಸ್ತುಗಳಾದ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಮಣ್ಣಿನಲ್ಲಿನ ನೀರು ಮತ್ತು ಖನಿಜಗಳನ್ನು ಬಳಸಿಕೊಂಡು ಕಾರ್ಬನ್ ಸಂಯುಕ್ತಗಳಾದ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೂ ಕೊಬ್ಬುಗಳನ್ನು ಸಂಶ್ಲೇಷಿಸುತ್ತವೆ. ಪ್ರಾಣಿಗಳು ಕಾರ್ಬನ್ ಸಂಯುಕ್ತಗಳಾದ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೂ ಕೊಬ್ಬುಗಳನ್ನು ಸಸ್ಯಗಳಿಂದ ಪಡೆದುಕೊಳ್ಳುತ್ತವೆ. ಇನ್ನು ನಾಲ್ಕನೇ ಪ್ರಶ್ನೆ, ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿವೆ ಎಂದು ನೀವು ಪರಿಗಣಿಸುವಿರಿ ಅಂತಾಗಿದೆ. ಪೋಷಣೆ, ಉಸಿರಾಟ, ಸಾಗಾಣಿಕೆ ಹಾಗೂ ವಿಸರ್ಜನೆ ಇವು ಜೀವ ನಿರ್ವಹಣೆಗಾಗಿ ಜೀವಿಯೊಂದು ಕೈಗೊಳ್ಳುವ ಅಗತ್ಯ ಪ್ರಕ್ರಿಯೆಗಳು ಆಗಿರ್ತವೆ. ಐದನೇ ಪ್ರಶ್ನೆ ಅತ್ಯಂತ ಸುಲಭವಾಗಿರ್ತಕ್ಕದ್ದು ಮತ್ತು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸ್ವಪೋಷಗಳ ಪೋಷಣೆ ಮತ್ತು ಪರಪೋಷಗಳ ಪೋಷಣೆಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಇದೆ. ಸ್ವಪೋಷಗಳು ಸರಳ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಇನ್ನು ಪರಪೋಷಗಳ ಪೋಷಣೆಯಲ್ಲಿ ತಮ್ಮ ಆಹಾರದ ಅಗತ್ಯತೆಗಾಗಿ ಬೇರೆ ಜೀವಿಗಳನ್ನು ಅವಲಂಬಿಸಿರುವ ಪೋಷಣಾ ವಿಧಾನ ಆಗಿರ್ತದೆ. ಸ್ವಪೋಷಗಳು ಎಲ್ಲ ಹಸಿರು ಸಸ್ಯಗಳು, ಕೆಲವು ಆಲ್ಗೆ ಮತ್ತು ಬ್ಯಾಕ್ಟೀರಿಯಾಗಳು ಈ ವಿಧದ ಪೋಷಣೆಯನ್ನು ಕೈಗೊಳ್ಳುತ್ತವೆ. ಪರಪೋಷಕಗಳ ಪೋಷಣೆಯಲ್ಲಿ ಎಲ್ಲ ಪ್ರಾಣಿಗಳು, ಶಿಲೀಂಧ್ರಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಈ ವಿಧದ ಪೋಷಣೆಯನ್ನು ಕೈಗೊಳ್ತವೆ. ಆರನೆಯ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಪ್ರತಿಯೊಂದು ಕಚ್ಚಾ ಪದಾರ್ಥಗಳನ್ನು ಸಸ್ಯಗಳು ಯಾವ ಮೂಲದಿಂದ ಪಡೆದುಕೊಳ್ಳುತ್ತವೆ ಅಂತ ಇದೆ. ಸಸ್ಯಗಳು ಸರಳ ಕಚ್ಚಾ ವಸ್ತುಗಳಾದ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಮಣ್ಣಿನಲ್ಲಿನ ನೀರು ಖನಿಜಗಳನ್ನು ಪಡೆದುಕೊಳ್ಳುತ್ತವೆ ಹಾಗೂ ಎಲೆಗಳಲ್ಲಿನ ಕ್ಲೋರೋಫಿಲ್ ವರ್ಣಿಕೆಯು ಸೂರ್ಯನ ಬೆಳಕನ್ನು ಹೀರಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಜರುಗಲು ಸಹಕರಿಸುತ್ತವೆ ಅಂತ ಬರೀಬೇಕಾಗ್ತದೆ. ಏಳನೇ ಪ್ರಶ್ನೆ ಇಂಪಾರ್ಟೆಂಟ್, ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ಅಂತ ಇದೆ. ಜಠರದಲ್ಲಿನ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ. ಹಾಗೆ ಹೈಡ್ರೋಕ್ಲೋರಿಕ್ ಆಮ್ಲವು ಆಹಾರದೊಂದಿಗೆ ಒಳಬರುವ ಸೂಕ್ಷ್ಮಜೀವಿಗಳನ್ನು ನಾಶಪಡಿಸುತ್ತದೆ ಅಂತ ಬರೀಬೇಕಾಗ್ತದೆ. ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇನ್ನು ಎಂಟನೇ ಪ್ರಶ್ನೆ, ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು ಅಂತ ಕೇಳಿದಾನೆ. ಜೀರ್ಣಕಾರಿ ಕಿಣ್ವಗಳು ಆಹಾರದ ದೊಡ್ಡ ಘಟಕಗಳನ್ನು ಚಿಕ್ಕ ಘಟಕಗಳಾಗಿ ಪರಿವರ್ತಿಸಲು ಸಹಾಯಕವಾಗಿವೆ. ಇನ್ನು ಉದಾಹರಣೆ ನೋಡ್ತಾ ಹೋಗೋಣ. ಲಾಲಾರಸದಲ್ಲಿರುವ ಅಮೈಲೇಸ್ ಕಿಣ್ವವು ಕಾರ್ಬೋಹೈಡ್ರೇಟ್ಗಳನ್ನು ಸಕ್ಕರೆಯಾಗಿ ಪರಿವರ್ತಿಸುತ್ತದೆ. ಹಾಗೆ ಜಠರ ರಸದಲ್ಲಿನ ಪೆಪ್ಸಿನ್ ಎಂಬ ಕಿಣ್ವವು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತದೆ. 9ನೇ ಪ್ರಶ್ನೆ, ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರಳು ಹೇಗೆ ವಿನ್ಯಾಸಗೊಂಡಿದೆ. ಸಣ್ಣ ಕರುಳಿನ ಒಳಗೋಡೆಗಳು ವಿಲ್ಲೈಗಳೆಂಬ ಅಸಂಖ್ಯಾತ ಬೆರಳಿನಂತಹ ರಚನೆಗಳನ್ನು ಹೊಂದಿದ್ದು ಅವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸ್ತವೆ. ಅಂದರೆ ಅಲ್ಲಿ ಇನ್ನು ಸಣ್ಣ ಕರಳು ಐತಲ್ಲ ಅದರ ಒಳಭಾಗದ ಗೋಡೆಗಳಲ್ಲಿ ವಿಲ್ಲೈಗಳು ಅಂತ ಇರ್ತವೆ. ಅವು ಏನು ಹೆಂಗಿರ್ತಾವಪ್ಪ ಅಂದ್ರೆ ಅತ್ಯಂತ ಚಿಕ್ಕದಾದಂಥ ಬೆರಳಿನಂತಹ ರಚನೆಗಳಾಗಿದ್ದು ಇವುಗಳು ಏನಾಗ್ತಾವಪ್ಪ ಅಂದ್ರೆ ಆಹಾರವನ್ನು ಹೀರಿಕೊಳ್ತಾವೆ. ಓಕೆನಾ. ವಿಲ್ಲೈಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಅವು ಹೀರಿಕೊಂಡ ಆಹಾರವನ್ನು ರಕ್ತವು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಏನು ಮಾಡ್ತದೆ ಅಂತ ತೆಗೆದುಕೊಂಡು ಹೋಗ್ತವೆ. ಅಂದ್ರೆ ವಿಲ್ಲೈಗಳ ಒಳಭಾಗದಲ್ಲಿ ರಕ್ತನಾಳಗಳು ಜಾಸ್ತಿ ಇರ್ತವೆ. ಆ ರಕ್ತನಾಳಗಳು ಏನು ಮಾಡ್ತಾವೆ, ಅವುಗಳು ಹೀರಿಕೊಂಡಂಥ ರಕ್ತವನ್ನು ಆಹಾರವನ್ನು ದೇಹದ ಎಲ್ಲ ಅಂಗಾಂಗಗಳಿಗೆ ಏನು ಮಾಡ್ತದೆ, ಸರಬರಾಜು ಮಾಡ್ತದೆ. ಇನ್ನು 10ನೇ ಪ್ರಶ್ನೆ, ಉಸಿರಾಟ ಕ್ರಿಯೆಗೆ ಆಕ್ಸಿಜನನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳೇನು ಅಂತ ಕೇಳಿದಾನೆ. ನೆಲವಾಸಿ ಪ್ರಾಣಿಗಳು ವಾತಾವರಣದಲ್ಲಿನ ಆಕ್ಸಿಜನನ್ನು ಉಸಿರಾಡುತ್ತವೆ. ಆದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ನೀರಿನಲ್ಲಿ ಕರಗಿರುವ ಅಥವಾ ವಿಲೀನಗೊಂಡಿರುವ ಆಕ್ಸಿಜನನ್ನು ಬಳಸಿಕೊಳ್ಳುತ್ತವೆ. ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನ ಪ್ರಮಾಣ ಸಾಕಷ್ಟು ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು. ನೆಲಜೀವಿಗಳು ಪ್ರತಿ ಉಸಿರಾಟದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಆಕ್ಸಿಜನನ್ನು ಪಡೆದುಕೊಳ್ಳುತ್ತವೆ. ಈ ಪ್ರಶ್ನೆ ಇಂಪಾರ್ಟೆಂಟ್. ಈ ವರ್ಷದ 2026ರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ ಇದು.
ಓಕೆ, ಇಂಪಾರ್ಟೆಂಟ್. ಇಲ್ಲೇನು ಕೇಳಿದ್ದಪ್ಪ ಅಂದರೆ ನೆಲಜೀವಿಗಳಿಗಿಂತ ಜಲಚರ ಜೀವಿಗಳಲ್ಲಿ ಉಸಿರಾಟದ ದರವು ಹೆಚ್ಚಿರ್ತದೆ ಏಕೆ ಅಂತ ಕೇಳಿದ್ದ. ಓಕೆನಾ, ಇದು 2ನೇ ಪಾಯಿಂಟನ್ನು ನೀವು ಬರೆದ್ರೆ ನಿಮಗೆ ಅಂಕಗಳು ಸಂಪೂರ್ಣವಾಗಿ ದೊರೆಯುತ್ತದೆ. 11ನೇ ಪ್ರಶ್ನೆ ನೋಡಿ, ವಿವಿಧ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಪ್ರಕ್ರಿಯೆಗಳು ಯಾವುವು ಅಂತ ಕೇಳಿದ್ದಾನೆ. ಆಕ್ಸಿಜನ್ ಅನುಪಸ್ಥಿತಿ ಅಥವಾ ಅವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಭಾಗಶಃ ಉತ್ಕರ್ಷಣ ಹೊಂದಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಕೆಲವೊಮ್ಮೆ ಆಕ್ಸಿಜನ್ ಕೊರತೆ ಇರುವ ಉಸಿರಾಟದಲ್ಲಿ ಗ್ಲೂಕೋಸ್ ಉತ್ಕರ್ಷಣ ಹೊಂದಿ ಲ್ಯಾಕ್ಟಿಕ್ ಆಮ್ಲ ಹಾಗೂ ಶಕ್ತಿಯನ್ನು ಬಿಡುಗಡೆ ಆಗ್ತದೆ. ಇನ್ನು ಆಕ್ಸಿಜನ್ ಉಪಸ್ಥಿತಿ ಅಥವಾ ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದಿ ಕಾರ್ಬನ್ ಡೈಆಕ್ಸೈಡ್, ನೀರು ಹಾಗೂ ಶಕ್ತಿ ಬಿಡುಗಡೆ ಆಗ್ತದೆ ಅಂತ ನೀವು ಬರೀಬೇಕಾಗ್ತದೆ. 12ನೇ ಪ್ರಶ್ನೆ, ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಮಾನವನಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಆಕ್ಸೈಡ್ಗಳ ಸಾಗಾಣಿಕೆ ರಕ್ತದ ಮೂಲಕ ನಡೀತದೆ. ಶ್ವಾಸಕೋಶಗಳಲ್ಲಿ ಈ ಅನಿಲವು ಏನಾಗ್ತದಪ್ಪ ಅಂದರೆ ವಿನಿಮಯಗೊಳ್ತದೆ. ಗಾಳಿ ಗೂಡುಗಳ ಸಹಾಯದಿಂದ ಇದು ವಿನಿಮಯ ಆಗ್ತದೆ. ಇನ್ನು ಗಾಳಿಯಲ್ಲಿನ ಆಕ್ಸಿಜನ್ ರಕ್ತದಲ್ಲಿನ ಹಿಮೋಗ್ಲೋಬಿನ್ ವರ್ಣಿಕೆಯು ಬಂಧಿಸಿ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ಕೋಶಗಳಲ್ಲಿನ ಕಾರ್ಬನ್ ಡೈಆಕ್ಸೈಡ್ ರಕ್ತದ ಪ್ಲಾಸ್ಮಾದಲ್ಲಿ ವಿಸರಣೆಗೊಂಡು ಶ್ವಾಸಕೋಶವನ್ನು ತಲುಪ್ತದೆ ಅಂತ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆ, ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ಅಂತ ಇದೆ. ಗಾಳಿಗೂಡುಗಳು ಬಲೂನಿನಂತಹ ರಚನೆಗಳಾಗಿವೆ. ಇವುಗಳು ಅನಿಲಗಳ ವಿನಿಮಯಕ್ಕೆ ಇದ್ದು ಹೆಚ್ಚು ಮೇಲ್ಮೈಯನ್ನು ಒದಗಿಸುತ್ತವೆ. ಗಾಳಿಗೂಡುಗಳಿಗೆ ಹೆಚ್ಚು ಸ್ಥಳಾವಕಾಶ ನೀಡಲು ಪಕ್ಕೆಲುಬು ಹಾಗೂ ಒಪೆಯ ಸ್ನಾಯುಗಳು ಸಹಕಾರಿಯಾಗಿವೆ. ಮುಂದಿನ ಪ್ರಶ್ನೆ 14ನೇದು, ಮನುಷ್ಯರಲ್ಲಿ ಸಾಗಾಣಿಕಾ ವ್ಯೂಹದ ಘಟಕಗಳು ಯಾವುವು? ಈ ಘಟಕಗಳ ಕಾರ್ಯವೇನು ಅಂತ ಕೇಳಿದಾನೆ. ರಕ್ತ, ಹೃದಯ ಹಾಗೂ ರಕ್ತನಾಳಗಳು ಸಾಗಾಣಿಕಾ ವ್ಯೂಹದ ಘಟಕಗಳಾಗಿವೆ. ಆಹಾರ, ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳು ನಮ್ಮ ದೇಹದಲ್ಲಿ ಸಾಗಾಣಿಕೆಗೆ ರಕ್ತವು ದ್ರವ ರೂಪದ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ರಕ್ತವು ದೇಹಾದ್ಯಂತ ಚಲಿಸಲು ಹೃದಯವು ರಕ್ತವನ್ನು ಪಂಪ್ ಮಾಡುತ್ತದೆ. ಹಾಗೆ ರಕ್ತನಾಳಗಳು ರಕ್ತವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸ್ತವೆ. ಮುಂದಿನ ಪ್ರಶ್ನೆ, ಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ? ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ, ಇಂಪಾರ್ಟೆಂಟ್ ಆಗಿರ್ತದೆ ಇದು. ಸ್ತನಿಗಳು ಮತ್ತು ಪಕ್ಷಿಗಳು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಸುತ್ತವೆ. ಈ ರೀತಿಯ ಪ್ರತ್ಯೇಕಿಸುವಿಕೆಯು ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿ ಆಗುವಂತೆ ಮಾಡ್ತದೆ ಅಂತ ಬರೀಬೇಕಾಗ್ತದೆ. 16ನೇ ಪ್ರಶ್ನೆ, ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆಯ ಘಟಕಗಳು ಯಾವುವು? ಕ್ಸೈಲಮ್ ಹಾಗೂ ಫ್ಲೋಯಂ ವಾಹಕ ನಾಳಗಳಾಗಿರ್ತವೆ. ಕ್ಸೈಲಮ್ ಮಣ್ಣಿನಿಂದ ಪಡೆದ ನೀರು ಮತ್ತು ಲವಣಗಳನ್ನು ಸಾಗಿಸುತ್ತದೆ. ಇನ್ನೊಂದು ಫ್ಲೋಯಂ ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳನ್ನು ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸ್ತದೆ. 17ನೇ ಪ್ರಶ್ನೆ, ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಬಾಷ್ಪ ವಿಸರ್ಜನೆಯಿಂದ ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಶೋಷಣವನ್ನು ಉಂಟು ಮಾಡ್ತದೆ. ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆಗೆ ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲದೆ ಅವುಗಳ ಮೇಲ್ಮುಖ ಚಲನೆಗೆ ಬಲವನ್ನು ಒದಗಿಸ್ತದೆ ಅಂತ ನಾವು ಬರೀಬೇಕಾಗ್ತದೆ. 18ನೇ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ಹೇಗೆ ಆಗುತ್ತದೆ? ಫ್ಲೋಯಂ ಅಂಗಾಂಶವು ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳನ್ನು ವಸ್ತು ಸ್ಥಾನಾಂತರಣ ಕ್ರಿಯೆಯ ಮೂಲಕ ಸಾಗಿಸ್ತದೆ. ಈ ವಸ್ತುಗಳು ವಿಶೇಷವಾಗಿ ಬೇರುಗಳು, ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣಾ ಅಂಗಗಳಿಗೆ ಮತ್ತು ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಸಲ್ಪಡುತ್ತವೆ. ಆಹಾರ ಮತ್ತು ಇತರ ವಸ್ತುಗಳು ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ದಿಕ್ಕುಗಳಲ್ಲಿ 2 ದಿಕ್ಕುಗಳಲ್ಲಿ ನಡೀತದೆ. 19ನೇ ಪ್ರಶ್ನೆ, ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಇದೆ. ರಚನೆಯನ್ನು ನೋಡ್ತೋಗೋಣ. ನೆಫ್ರಾನ್ಗಳು ಬೌಮನ್ ಆಲಿಕೆ ಎಂಬ ಬಟ್ಟಲಿನ ಆಕಾರದ ರಚನೆಯನ್ನು ಹೊಂದಿದ್ದು ಅದರಲ್ಲಿ ಗ್ಲಾಮೆರುಲಸ್ ಎಂಬ ಲೋಮನಾಳಗಳ ಗುಂಪನ್ನು ಹೊಂದಿದೆ. ಆಲಿಕೆಯಿಂದ ಉದ್ದನೆಯ ನಾಲ್ಯಕ್ಕೆ ನುಲಿಕೆ ನಾಳ ಹೊಂದಿದ್ದು ಅದು ಸಂಗ್ರಾಹಕ ನಾಳಕ್ಕೆ ಸಂಪರ್ಕವನ್ನು ಹೊಂದಿರ್ತದೆ. ಇದು ರಚನೆ ಆಗ್ತದೆ. ಇನ್ನು ನೆಫ್ರಾನ್ನ ಕಾರ್ಯವನ್ನು ನೋಡ್ತೋಗೋಣ. ರಕ್ತದ ಒತ್ತಡದಿಂದ ಗ್ಲಾಮರುಲಸ್ನಲ್ಲಿ ರಕ್ತವು ಸೋಸಲ್ಪಡುತ್ತದೆ. ಇದರಲ್ಲಿ ತ್ಯಾಜ್ಯ ಘಟಕಗಳ ಜೊತೆಗೆ ಗ್ಲೂಕೋಸ್, ಅಮೈನೋ ಆಮ್ಲಗಳು ಹಾಗೂ ನೀರಿನಂತಹ ಉಪಯುಕ್ತ ಪದಾರ್ಥಗಳು ನುಲಿಕೆ ನಾಳದಲ್ಲಿ ಮರು ಹೀರಿಕೆಯಾಗಿ ಅಂತಿಮವಾಗಿ ಮೂತ್ರ ಉತ್ಪಾದನೆ ಆಗ್ತದೆ. ಓಕೆನಾ. ಸೊ ನೆಕ್ಸ್ಟು 20ನೇ ಪ್ರಶ್ನೆ ನೋಡಿ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ಅಂತ ಕೇಳಿದಾನೆ. ಸೊ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಇದು ಎನ್ಯುವಲ್ ಎಕ್ಸಾಮ್ಗಳಲ್ಲಿ. ಎಲೆಗಳ ಉದುರುವಿಕೆಯಿಂದ ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳು ಹೊರಹಾಕಲ್ಪಡುತ್ತವೆ. ಕ್ಸೈಲಮ್ಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹೊರಹಾಕ್ತವೆ. ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ. 21ನೇ ಪ್ರಶ್ನೆ, ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ಅಂತ ಇದೆ. ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವು ದೇಹದಲ್ಲಿ ನೀರಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ದೇಹದಲ್ಲಿ ಅಧಿಕ ಪ್ರಮಾಣದ ನೀರಿದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಮೂತ್ರ ವಿಸರ್ಜಿಸಲ್ಪಡುತ್ತದೆ. ದೇಹದಲ್ಲಿ ನೀರಿನ ಕೊರತೆ ಇದ್ದಾಗ ನೆಫ್ರಾನ್ಗಳಲ್ಲಿ ನೀರು ಮರುಹೀರಿಕೆಗಾಗಿ ಪ್ರಬಲ ಮೂತ್ರ ವಿಸರ್ಜಿಸಲ್ಪಡುತ್ತದೆ. ಓಕೆನಾ. ಸೊ
ಒಟ್ಟು 21 ಪ್ರಶ್ನೆಗಳು ಪಾಠದ ಒಳಭಾಗದ ಪ್ರಶ್ನೆಗಳಾಗಿದ್ದವು. ಅವುಗಳಿಗೆ ಸರಳ ಮತ್ತು ಉತ್ಕೃಷ್ಟ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.